ಇಂಥ ಕಾರ್ಯಕ್ರಮಗಳು ಯಾಕೆ ಬೇಕು ಅಂದ್ರ ಅವರೇ ಬಟ್ಟಿ ಮಾಸ್ತಂದ್ರ ಒಗಿಲಾಕ್ ಕೊಡ್ತೀವಿ, ತಲಿ ಮಾಸ್ತಂದ್ರ ತೊಳ್ಕೊತೀವಿ, ಮನೆ ಕಸ ಬಿತ್ತಂದ್ರ ಜಾಡು ಹೊಡಿತೀವಿ. ಅದೇ ಪ್ರಕಾರ ಮನಸ್ಸಿನಾಗ ಕಸ ಬೀಳ್ತದ, ಮನಸ್ಸು ಮಾಸ್ತದ, ಮನಸ್ಸು ಹೊಲಸೈತದ. ಆ ಮನಸ್ಸಿಗೆ ತೊಳಿತಕ್ಕಂಥ, ಮನಸ್ಸಿಗೆ ಸ್ವಚ್ಛ ಮಾಡ್ತಕ್ಕಂಥ ಕೆಲಸ ಯಾವುದು? ಸತ್ಸಂಗ. ಈ ಸತ್ಸಂಗದಲ್ಲಿ ನಾವು ಭಾಗವಹಿಸಿ ಇದ್ರ ಫಾಯ್ದಾ ತಗೊಂಡೇವಂದ್ರೆ ಮನಸ್ಸು ಸ್ವಚ್ಛ ಆಯ್ತು ಅನ್ನುವಂಥ ಮಾತನ್ನು ಹೇಳಿಕೆ ಇಚ್ಛಾ ಪಡ್ತಾ ಇದ್ದೀನಿ. ತಾಯಿಂದ ನೆನ್ಪಿಡ್ರಿ, ಒಂದು ಮಾತು ನೆನ್ಪಿಡ್ರಿ, ಏನು ಅಂತಂದ್ರ ಈ ಸಂಸಾರ ಹೆಂಗದ ಅಂದ್ರ ಈಗ ಒಲಿ ಮೇಲೆ ಭವಣಿ ಇಡ್ತೀರಿ ನೀವು ಹೇಳ್ತೀರಿ, ನಿಮ್ಗೆ ಹೀಗೆ ಹೇಳ್ತೀರಿ, ಭವಣಿ ಇಡ್ತೀರಿ. ಭವಣಿ ಇಡ್ಬೇಕ ಇಲ್ಲ? ಭವಣಿ ಇಲ್ಲ ಅಂದ್ರೆ ಬದುಕಿಲ್ಲ, ಅನ್ನ ಇಲ್ಲ, ಭವಣಿ ಇಡ್ಲೇಬೇಕು. ಭವಣಿದನ್ನು ಸಾರು ಇರ್ತದ, ಸಾರು ಸುಡ್ತಿ ಆಂಬರ್ರಿ ಅವರೇ ಆಂಬರ್ ಸುಡ್ತಿರ್ತದ, ಆಂಬರ್ ನೀಡ್ಕೊತೇವಿಲ್ಲ, ಏನ್ ಸುಡ್ಲಕ್ಕ ಅಂತ ಬಿಡ್ತೇವೆ, ಹಂಗೆ ನೀಡ್ಕೊತೇ ಇಲ್ರಿ, ನೀಡ್ಕೊತೇವು. ಹೆಂಗೆ ನೀಡ್ಕೊತೇವು? ಜಲ್ದಿ ಹೇಳ್ರಿ. ಬ್ಯಾಳಿ ಒಂಬಲ್ದಾಗ ಇರ್ಲಕ್ನೂ ಆಗಲ್ಲ, ಅದು ಸುಡ್ತದಂತ ಇರ್ಲಕ್ನೂ ಆಗಲ್ಲ, ಮತ್ ಹಂಗೆ ಕೂಡ್ಲಕ್ನೂ ಆಗಲ್ಲ. ಆ ಸುಡ್ತಕ್ಕಂಥ ಬ್ಯಾಳಿ ಹಂಗೆ ಸೌಟಿರ್ ತಗೊಂಡು ನೀಡ್ಕೊತೇವಲ್ಲ, ಹಂಗೆ ಶರಣರ ವಿಚಾರಗಳು, ಶರಣರ ವಚನಗಳು ಸೌಟಿದ್ದಂಗ ಸೌಟು ಅಂದ್ರೆ ಯಾಕೆ ಹೇಳ್ತೀನಿ ಮಾತಂದ್ರ, ಈ ಸಂಸಾರ ಕೊಡ್ತದ್ರಿ, ಈ ಸಂಸಾರ ಪಾಪ ಕೊಡ್ತದ ನಮಗ, ಸಂಸಾರ ನಮಗ್ ಕಿರಿಕಿರಿ ಕೊಡ್ತದ. ಸಂಸಾರ ನೀವು ನೋಡ್ರಿ, ಸಂಸಾರದಾಗ ಸಾಕಾಗ್ಯದೇವ, ಸಂಸಾರದಾಗ ಬೆದರಾಗ್ಯದೇವ. ಬೇಜಾರಾಗಲ್ಲ. ಯಾಕೆ ಬೇಜಾರಾಯ್ತದಂದ್ರ ನಾವು ಕೈದಾಗ ಸೌಟ್ ಹಿಡ್ಕೊಂಬಲ್ಲ. ಸೌಟ್ ಅಂದ್ರೆ ಯಾವುದು? ಈ ಶರಣರ ಸಾಹಿತ್ಯ, ಶರಣರ ವಚನ ಹಿಡ್ಕೊಂಬಲ್ಲ. ನೀವಂತ್ರಿ ಏನ್ ಹೋಗದ ತೋರಿ, ಬರೀ ಅದೇ ಹೇಳ್ತಿರ್ತಾರಲ್ಲ, ಸಾಕು ನಮ್ ಸಂಸಾರ, ನಮ್ ಕೆಲಸ, ಮನೆಯ ಕೆಲಸ ನಮಗೆ ಹೋಗಿ ಏನ್ ಮಾಡಲ್ಲ ಅಂತೀವಿ ನಾವು. ಸತ್ಸಂಗಕ್ಕೆ ಹೋಗಲ್ಲ, ಅದಕ್ಕೆ ಸತ್ಸಂಗಕ್ಕೆ ಹೋಗ್ಬೇಕನ್ನುವಂತಹ ಮಾತನ್ನು ಹೇಳಿಕ್ಕೆ ಇಚ್ಛಾ ಪಡ್ತಾ ಇದ್ದೀನಿ. ಶರಣ ಬಂಧುಗಳೇ, ಈ ಅವರೇ ಚಸ್ಮಾ ನೋಡ್ಕೋಬೇಡ್ರಿ, ಈ ಕಡೆ ನೋಡಿ ಎಲ್ಲ ಲಕ್ಷ ಕೊಟ್ಟು ಚಸ್ಮಾ ಅಲ್ಲೇ ಇರ್ಲಿಲ್ಲ, ಆ ಚಸ್ಮಾ ಅಲ್ಲೇ ಇರ್ಲಿಲ್ಲ. ಮಾತುಗಳು ಸಿಗಲ್ಲ, ಮಾತು ಬಹಳ ಮುಖ್ಯ. ಶರಣರ ಮಾತು, ನನ್ನ ಮಾತು ಶರಣರ ಮಾತಿವು, ಶರಣರ ಮಾತು ಬಹಳ ಮುಖ್ಯ. ಅವರೇ ನೀರಾಗ ಹೋದ್ರ ನಾವು ಮುಳುಗ್ತೇವೆ, ಮುಳುಗಲ್ಲ, ಮುಳುಗ್ತೇವೆ. ಮುಳುಗಬಾರ್ದು ಅಂದ್ರೆ ನಾವು ಎಲ್ಲ ಕುಂತ ಹೋಯ್ತೇವು, ಅಡಿಗೆನ ಕುಂತ ಹೋಯ್ತೇವು. ಅಡಿಗೆನ ಕುಂತ ಹೋದೇವಂದ್ರ ನಾವು ನೀರ ಮುಳುಗೋದಿಲ್ಲ. ಅದೇ ಪ್ರಕಾರ ಶರಣರ ಮಾತಂದ್ರೆ ಹಡಗಿದ್ದಂಗ, ಶರಣರ ಮಾತು ನಮ್ಗೆ ಹಡಗಿದ್ದ, ನಮ್ಗೆ ಆರಾಮ ಹೋಯ್ತಾವ, ನಮ್ಗೆಲ್ಲ ಮುಳುಗೊಡಲ್ಲ ನಮಗ. ಅದಕ್ಕ ಶರಣರ ಮಾತು ಕೇಳ್ರಿ ಅನ್ನುವಂತ ಆಶಾ ಭಾವನೆಯೊಂದಿಗೆ ನನ್ನ ಮಾತನ್ನ ಈಗ ಶುರು ಮಾಡಿದ್ರೆ ನೀವು ಯಾರು ಬೇಸರಿಗೆ ಪಡ್ಕೋಬೇಡ. ತಾಯಂದಿರೇ, ಇವತ್ತು ಈ ಕಾರ್ಯಕ್ರಮ ಏನದ? ಇವತ್ತ ನಮ್ಮ ಪರಿಚಯ ಮಗ ಬಸವ ಸಂಸ್ಕೃತಿ ಉತ್ಸವ ನೆನ್ಪಿರ್ತದ? ಅಂಜಬೇಡ್ರಿ, ಹೇಳ್ರಿ ನೀವು. ತುಂಬ ಹೋರ ಅನ್ರಿ ಕಮ್ಸೆ ಕಮ್. ಹೆಂಗ ಅವ್ರು ಹಾಡ್ದಾನೆ ಹಿಂದೆ ಸೋ ಅಂದ್ರಲ್ಲ, ಈಗ ಜೋಜೋ ಅಂದ್ರಲ್ರಿ, ಇನ್ನು ಜೋಜೋ ಬರ್ತಾವಲ್ಲ, ಬರಲ್ಲ. ಇವು ಬರ್ಬೇಕು. ಇದು ಸಂಸ್ಕೃತಿ ಅಂದ್ರೆ ಏನು? ಬಸವ ಅಂದ್ರೆ ಯಾರು? ಬಸವಣ್ಣನವರ ಉತ್ಸವ ಅಂದ್ರೆ ಏನು? ಸ್ವಲ್ಪ ನಾವು ತಿಳ್ಕೊಬೇಕು. ಕನ್ನಡ ಬಂಧುಗಳೇ, ಬಸವ ಅದ್ರ ಕೇಳಿದ್ರೆ ಎಲ್ಲಿ? ಅದ್ರ ಕೇಳಿದ್ರೆ ಬಸವ ಯಾರು? ಬಸವಣ್ಣ, ಬಸವ, ಬಸವರಾಜ, ಬಸವದೇವ, ಬಸವರಸ, ಬಸವ ತಂದೆ ಯಾರು? ಗೊತ್ತಿಲ್ರಿ ಸರ್, ನೀವೇ ಹೇಳ್ರಂತ. ನಾವೇ ಹೇಳಿ. ಬಸವಣ್ಣ, ಬಸವ, ಬಸವರಸ, ಬಸವದೇವ 12ನೇ ಶತಮಾನದಲ್ಲಿ ಈ ಭಾಗವನ್ನು ಬೆಳಗಿರ್ತಕ್ಕಂಥ, ನಮ್ಮೆಲ್ಲರ ಬದುಕನ್ನು ಹಸನು ಮಾಡಿರುವಂಥ, ನಮ್ಮೆಲ್ಲರನ್ನ ಎತ್ತಿ ಎದೆ ಹತ್ತುಕೊಂಡಿರುವಂಥ, ನಮ್ಮೆಲ್ಲರ ಜೀವನ ಚೆನ್ನಾಗಿ ಮಾಡಿರುವಂಥ ಮಹಾನ್ ವ್ಯಕ್ತಿ, ಮಹಾನ್ ಪುರುಷ, ಕಾರಣಿಕ ಪುರುಷ ಯಾರು? ಬಸವಣ್ಣ. ಬಸವಣ್ಣನವರು ಮನೆಯನ್ನು ಬಿಟ್ರು, ಸಂಬಂಧಗಳನ್ನು ಬಿಟ್ರು, ನೆಂಟರು ಬಿಟ್ರು, ಸಂಬಂಧ ಬಿಟ್ರು, ನಮಗಾಗಿ ಕಲ್ಯಾಣಕ್ಕೆ ಬಂದ್ರು. ಕಲ್ಯಾಣಕ್ಕೆ ಬಂದು ಶರಣರನ್ನೆಲ್ಲ ಕೂಡಿಸಿ, ಶರಣರನ್ನೆಲ್ಲ ಕರೆದು ಅನುಭವ ಮಂಟಪ ಸ್ಥಾಪನೆ ಮಾಡಿ ವಚನ ಸಾಹಿತ್ಯವನ್ನು ಕೊಟ್ಟಿರ್ತಕ್ಕಂಥ ದೇವರು ಯಾರು?